ಹಾಯ್ ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಾಯಿತು. ನಾನು ಟಿಫನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೋಫಾ ಡಸ್ಟ್ ಎಲ್ಲ ಎತ್ಬಿಟ್ಟು ಮ್ಯಾಟಲ್ಲಿಂದ ಕಡ್ಡಿ ಬರ್ಕಿಲ್ ಕ್ಲೀನ್ ಮಾಡಿದೆ. ಆವಾಗಲೇ ಅದರಲ್ಲಿರೋ ಕಸ ಎಲ್ಲ ಕ್ಲೀನ್ ಆಗೋದು. ಹಾಗೆ ಒಂದು ಕಡೆಯಿಂದ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎತ್ತಿ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬೇಗ ಸ್ಟಾರ್ಟ್ ಮಾಡಿದೆ, ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದೆ. ಹಾಗಾಗಿ ಗೀ ರೈಸಿಗೆ ಒಗ್ಗರಣೆ ಹಾಕಿ ನೀರು ಕುದಿಯೋಕ್ಕಿಟ್ಟೆ. ಈ ಕಡೆ ಬಾಳೆಕಾಯಿ ಫ್ರೈ ಮಾಡೋಣ ಅಂತ ಒಗ್ಗರಣೆನೂ ಹಾಕಿದೆ. ಅಷ್ಟರಲ್ಲಿ ನೀರು ಕುದ್ದಿತ್ತು. ಅಕ್ಕಿ ಹಾಕ್ಬಿಟ್ಟು ಅನ್ನ ಬೇಯಲಿಕ್ಕಿಟ್ಟು ಈ ಕಡೆ ಬಾಳೆಕಾಯಿ ಫ್ರೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಾಳೆಕಾಯಿ ಸಿಪ್ಪೆ ಎತ್ಬಿಟ್ಟು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಂಗಾಗಿ ಬೇಗ ಸ್ಟಾರ್ಟ್ ಮಾಡಿದೆ ಫ್ರೈ ಮಾಡಲಿಕ್ಕೆ. ಚೆನ್ನಾಗಿ ಬಂದಿತ್ತು ಬಾಳೆಕಾಯಿ ಫ್ರೈ. ಈ ಕಡೆ ಪುದೀನ ಚಟ್ನಿನೂ ಮಾಡಿದೆ. ಎಲ್ಲ ರೆಡಿಯಾಗಿತ್ತು. ಗೀ ರೈಸು, ಬಾಳೆಕಾಯಿ ಫ್ರೈ ಮತ್ತು ಪುದೀನ ಚಟ್ನಿ ಎಲ್ಲ ಸೈಡಲ್ಲಿ ಇಟ್ಕೊಂಡು ಮಕ್ಕಳಿಗೆ ಟಿಫನ್ ಬಾಕ್ಸ್ ಪ್ಯಾಕ್ ಮಾಡಿ ಯಜಮಾನ್ರ ಹತ್ರ ಕೊಟ್ಟು ಕಳಿಸಿದೆ ಮಕ್ಕಳಿಗೆ ಕೊಡೋಕ್ಕೆ. ಹಾಗೆ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಹಾಸ್ಪಿಟಲಿಗೆ ಹೋಗಬೇಕು ಇವತ್ತು. ಮಗುಗೆ 3 ಮಂತ್ ಇಂಜೆಕ್ಷನ್ ಆಗಬೇಕು. ಹಂಗೆ ಮಗುನೂ ತಂಗಿನೂ ರೆಡಿ ಆಗಿದ್ದಾರೆ ಅಂತ ಮೇಲೆ ಹೋಗಿ ನೋಡ್ಕೊಂಬಂದೆ. ರೆಡಿಯಾಗಿದ್ದರು. ಮಗು ಕರ್ಕೊಂಡು ಕೆಳಗಡೆ ಬಂದೆ. ನಾನು ನನ್ನ ತಂಗಿ ಆಟೋ ಬುಕ್ ಮಾಡ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬಂದ್ವಿ. ಬಾಯ್.